ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆನಸ್ಡೇ ಮಾರ್ನಿಂಗ್. ಸೊ ಜಗದೀಶ್ ಅವರಿಗೆ ಫಸ್ಟ್ ಮೀಲ್ ಓಟ್ಸ್ ಸ್ಮೂದಿ ಇರುತ್ತೆ. ಸೊ ಅದನ್ನ ತೋರಿಸ್ತೀನಿ ಯಾವ ತರ ಮಾಡ್ತೀನಿ ಅಂತ. ಅದಾದ್ಮೇಲೆ ಈ ವ್ಲಾಗ್ ಅಲ್ಲಿ ನಿಮ್ಗೆ 2 ಸೀಕ್ರೆಟ್ ರೆಸಿಪೀಸ್ ನ ತೋರಿಸ್ತೀನಿ ಅಂಡ್ ಅದ್ರ ಬೆನಿಫಿಟ್ಸ್ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ವರ್ಕೌಟ್ ಇವತ್ತು ಶೋಲ್ಡರ್ ವರ್ಕೌಟ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಡೆಕೆಥ್ಲಾನ್. ಸೊ ಅಲ್ಲೇ ವರ್ಕೌಟ್ ಮಾಡೋಣ ಇವತ್ತು ಅಂತ. ಸೊ ಅದು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ. ನಿಮಗೆ ಫಿಟ್ನೆಸ್ ರಿಲೇಟೆಡ್ ಅಂದರೆ ವರ್ಕೌಟ್ ರಿಲೇಟೆಡ್ ಏನೇನು ಟಿಪ್ಸ್ ಬೇಕಾಗುತ್ತೆ ಜಗದೀಶ್ ಅವರು ಈ ವಿಡಿಯೋದಲ್ಲಿ ಮಾತಾಡ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಬಿಟ್ಟು ನೆಕ್ಸ್ಟ್ ಏನಾದರೂ ಕ್ವೆಶನ್ಸ್ ಇದೆ, ಏನಾದರೂ ಕೇಳಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಕ್ವೆಶನ್ಸ್ಗೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫುಲ್ ವಿಡಿಯೋ ತಪ್ಪದೆ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅಪ್ಪ ಹೇಳ್ತಾ ಇದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, let's continue the vlog. ಡಯಟ್ ಇರೋದು 60 grams oats. ಸೊ ನಾನು ತಗೊಂಡಿರೋದು ಸಫೋಲಾ ಕ್ರೀಮಿ ಓಟ್ಸ್. ಸೊ ಅದಕ್ಕೆ 2 ಸ್ಕೂಪ್, ಅಂದ್ರೆ ಇದು ಪ್ರೋಟೀನ್ ಅಲ್ಲೇ ಬರುತ್ತಲ್ವಾ, ಆ ಒಂದು ಸ್ಕೂಪ್ ನ ತಗೊಂಡಿದ್ದೀನಿ. ಸೊ ಇದು 30 ಗ್ರಾಮ್ ಸ್ಕೂಪ್ ಆಗಿರುತ್ತೆ. ಸೊ ಇದನ್ನ 2 ಸ್ಕೂಪ್ ನಾನು ಹಾಕೋತೀನಿ. ಸೊ ಇದಕ್ಕೆ ಯಾವುದೇ ರೀತಿ ಫ್ರೂಟ್ಸ್ ಏನು ಆಡ್ ಮಾಡಲ್ಲ, ಯಾಕಂದ್ರೆ ಜಗದೀಶ್ ಅವರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಪ್ಲೇನ್. ಸೊ ನ್ಯೂಟ್ರಾ ವೇ ಇಂದ ಐಸೋಲೇಟ್ ವೇ. ಸೊ ಇದು ಕಾಫಿ ಫ್ಲೇವರ್ ಇರುತ್ತೆ. ಆ್ಯಂಡ್ ಮಾರ್ನಿಂಗ್ 1 ಸ್ಕೂಪ್ ಡೆಫಿನೆಟ್ಲಿ ಓಟ್ಸ್ ಜೊತೆ ಕುಡಿತಾರೆ. ಸೊ 1 ಸ್ಕೂಪ್. Wow. So nice. So nice? So nice. Very good. ದಾದಾಗೆ ಸ್ಮೂದಿ ಮಾಡೋಣ. Don't touch. Okay. Don't touch. Don't touch. Don't touch. Touch it, mommy. ಸೊ ಇದನ್ನ ಅರ್ಧಕ್ಕಿಂತ ಕಡಿಮೆ ಅಷ್ಟು ವಾಟರ್ ತಗೊಂಡಿದ್ದೀನಿ. ಆ್ಯಂಡ್ 2 ಸ್ಕೂಪ್ಸ್ ಓಟ್ಸ್ ಇದೆ, 1 ಸ್ಕೂಪ್ ವೇ ಪ್ರೋಟೀನ್ ಇದೆ. ಇದನ್ನ ನಾನು ಸ್ಮೂದಿ ಟೆಕ್ಸ್ಚರ್ಗೆ ಗ್ರೈಂಡ್ ಮಾಡ್ಕೋತೀನಿ. ಸೊ ಓಟ್ಸ್ ಸ್ಮೂದಿ ರೆಡಿ ಆಗಿದೆ. ಇದು ಸಾಫ್ಟ್ ಟೆಕ್ಸ್ಚರ್ಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಅಷ್ಟು ನೀರಿಗೆ ನೆನೆಸಿದ್ರೆ ಇದನ್ನು ಇನ್ನೂ ಸಾಫ್ಟಾಗಿ ಒಂದ್ಸಲ ರವೆ ಥರ ಟೆಕ್ಸ್ಚರ್ ಇಲ್ದಿರ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಸೊ ನಾನು ಯೂಶಲಿ 10 ಮಿನಿಟ್ಸ್ ಅದನ್ನು ನೆನೆಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ. 60 ಗ್ರಾಮ್ ಓಟ್ಸ್, 1 ಸ್ಕೂಪ್ ವೇ ಪ್ರೋಟೀನ್ ಮತ್ತು 150 ಗ್ರಾಮ್ ವಾಟರ್ ಮೆಲನ್ ಇದೆ. ಸೊ ಅದ್ರ ಜೊತೆಗೆ ಎಗ್ಸ್ ಇರುತ್ತೆ. ನಾನು ಯೂಶ್ವಲಾಗಿ ಯಾವ ಥರ ನನಗೆ ಈಸಿ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆ ಥರ ಇಟ್ಕೊಂಡಿರ್ತೀನಿ ಮೀಲ್ಸ್ನ. ಕಾರ್ಬ್ಸ್ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ಎಗ್ಸ್ ಬೆಳಗ್ಗೆ ತಿಂದಿರ್ತೀನಿ. ಸೊ ಈ ಮೀಲ್ನ ಕಂಪ್ಲೀಟ್ ಮಾಡಿ ಸೆಕೆಂಡ್ ಮೀಲ್ ಫಿನಿಶ್ ಮಾಡಿ ಫಸ್ಟ್ ಸೆಷನ್ ವರ್ಕೌಟಿಗೆ ಹೋಗ್ತೀವಿ. ಇವತ್ತು ಜಗದೀಶ್ ಅವ್ರಿಗೆ ಫ್ರೂಟ್ಸ್ ಕೊಟ್ಟೆ. ಅದಾದಮೇಲೆ ನಿಮಗೆಲ್ಲ ಒಂದು ರೆಸಿಪಿ ಹೇಳ್ತೀನಿ ಅಂತ ಹೇಳಿದೆ, ಒಂದಲ್ಲ 2. ಫಸ್ಟ್ ಫ್ಲ್ಯಾಕ್ಸ್ ಸೀಡ್ ಪೌಡರ್. ಇದರಿಂದ ಡೈಜೆಷನ್ಗೆ ಒಳ್ಳೆಯದು, ಹಾರ್ಟ್ ಹೆಲ್ತು, ವೆಯ್ಟ್ ಮ್ಯಾನೇಜ್ಮೆಂಟು, ಹೈ ಇನ್ ಒಮೆಗಾ 3 ಮತ್ತು ರಿಚ್ ಇನ್ ಫೈಬರ್, ಸಪೋರ್ಟ್ಸ್ ಗಟ್ ಹೆಲ್ತ್, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ರೆಡ್ಯೂಸ್ ಇನ್ಫ್ಲಮೇಷನ್ ಕೂಡ, ಮತ್ತು ನಿಮ್ಮನ್ನ ತುಂಬ ಹೊತ್ತು ಫುಲ್ ಆಗಿರುತ್ತೆ, ಕ್ರೇವಿಂಗ್ಸ್ ಆಗಲ್ಲ, ಮತ್ತು ಕ್ಯಾಲರಿ ಇಂಟೇಕ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಕ್ಯಾನ್ಸರ್ ರಿಸ್ಕ್ ರಿಡಕ್ಷನ್, ಸ್ಕಿನ್ ಮತ್ತು ಹೇರ್ಗೆ, ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನು ಮತ್ತು ಸೆಕೆಂಡ್ ರೆಸಿಪಿ ಅಂತ ಬಂದರೆ ಸೋನ್ಫ್, ಜೀರಾ ಮತ್ತು ಅಜ್ವೈನ್, ಈ 3 50 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆ ಮತ್ತು ಚಕ್ಕೆ ಮತ್ತು ಪೆಪ್ಪರ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ಸು, ಏನಕ್ಕೆ ಈ ಪೌಡರು ಅಂತ ನೋಡಿದ್ರೆ, ಇದು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು. ಸೋನ್ಫಲ್ಲಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ಗೆ ಒಳ್ಳೆಯದು ಬಿಕಾಸ್ ಆಫ್ ಹೈ ಫೈಬರ್, ಮತ್ತು ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ. ಜೀರಿಗೆಯಲ್ಲಿ ಎಗೇನ್ ಡೈಜೆಷನ್ಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮತ್ತು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಅಜ್ವೈನ್ ಅಂತ ಬಂದರೆ ಗ್ಯಾಸ್ ಕಡಿಮೆ ಮಾಡುತ್ತೆ, ಬ್ಲೋಟಿಂಗ್ ಮತ್ತು ಇಂಡೈಜೆಷನ್ನ ಕಡಿಮೆ ಮಾಡುತ್ತೆ, ರಿಲೀಫ್ ಫ್ರಮ್ ರೆಸ್ಪಿರೇಟ್ರಿ ಲೈಕ್ ಕಾಫ್ ಆ್ಯಂಡ್ ಕಂಜೆಷನ್. ಸೊ ನಿಮ್ಮ ಬಾಡಿ ಕೂಡ ವಾರ್ಮ್ ಆಗಿರುತ್ತೆ. ಈ ಪೌಡರ್ಸ್ನ ನಿಮ್ಮ ಮನೇಲಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ, ಅಂದರೆ ಒಂದು 10 ಇಯರ್ಸ್ ಮೇಲೆ ಈ ಪೌಡರ್ಸ್ನ ಕೊಡ್ಬೋದು. ಸೊ ಮಾರ್ನಿಂಗ್
ಹಾಟ್ ವಾಟರ್ ಒಂದು ಗ್ಲಾಸಲ್ಲಿ ತೊಗೊಂಡು 1 ಸ್ಪೂನ್ ಅಗಸೆ ಬೀಜದ ಪುಡಿ ಒಂದಿನ ಆಲ್ಟರ್ನೇಟ್ ಡೇಸ್ ನೀವು ತೊಗೋಬೋದು ಇದನ್ನು. ಸೊ ಈ ಸ್ಪೈಸಸಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ಅಜ್ವೈನು, ಜೀರಾ ಮತ್ತು ಸೋಂಪು, ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ಸೊ ಆಲ್ಟರ್ನೇಟ್ ಡೇಸ್ ತೊಗೊಂಡ್ರೆ ಒಳ್ಳೆಯದು. ಸೊ ಈ ಪೌಡರ್ನ ನೀವು ಟ್ರೈ ಮಾಡಿ, ಐ ಆಮ್ ಶ್ಯೂರ್ ನಿಮ್ಗೆ ಇಷ್ಟ ಆಗುತ್ತೆ. ಇದ್ರ ತಕ್ಕನಂಗೆ ನೀವು ಡಯಟ್ ಕೂಡ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ವರ್ಕೌಟ್ ಕೂಡ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಏನನ್ನ ಇಂಟೇಕ್ ಮಾಡ್ತೀರಾ ಅದರ ತಕ್ಕನಂಗೆ ನಿಮ್ಮ ಡಯಟ್ ಕೂಡ ಇಂಟೇಕ್ ಇರಬೇಕಾಗತ್ತೆ. ಸೊ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ವಿತಿನ್ 20 ಡೇಸಲ್ಲಿ ನೀವು ರಿಸಲ್ಟ್ಸ್ ನೋಡ್ಬೋದು. ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ಪೂಜೆ ಕಂಪಲ್ಸರಿ. ಸೊ ಪೂಜೆ ಆಗಿದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದು. ಸೊ ಇಡ್ಲಿ ಬ್ಯಾಟರ್ ನಾನು ID ಯೂಸ್ ಮಾಡ್ತೀನಿ ಆ್ಯಂಡ್ ಸಮ್ಟೈಮ್ಸ್ ಅಮ್ಮ ಇಡ್ಲಿ ಬ್ಯಾಟರ್ ಮಾಡ್ತಾರೆ ಮನೆಯಲ್ಲೇ. ಸೊ ಎಮರ್ಜೆನ್ಸಿ ಏನಾದರೂ ಟೈಮ್ ಇಲ್ಲ ಅಂದಾಗ ID ಬ್ಯಾಟರ್ನ ತರಿಸ್ಕೋತೀನಿ. ಅದಾದಮೇಲೆ ರೆಡಿಯಾಗಿ ವರ್ಕೌಟ್ಗೆ ಅಂತ ಹೊರಟಿದ್ದು. ನಾವು ಹೋಗೋದು ಡೆಕತ್ಲಾನ್, ಬನ್ನೇರುಘಟ್ಟ ರೋಡ್. ಸೊ ತುಂಬಾ ಕಂಫರ್ಟೇಬಲ್ ಆ್ಯಂಡ್ ಆ ವೈಬ್ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 3 ಇಯರ್ಸಿಂದ ನಾವು ಇದೇ ಜಿಮ್ಮಿಗೆ ಬರ್ತಾ ಇರೋದು. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ಏನು ವರ್ಕೌಟ್ ಇವತ್ತು? ಇವತ್ತು ಶೋಲ್ಡರ್ ಫಸ್ಟ್ ಸೆಷನ್. ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕಾರ್ಬ್ಸ್ ಕಮ್ಮಿ ಆಗ್ತಿರೋದ್ರಿಂದ ಎನರ್ಜಿ ಕಮ್ಮಿ ಇರುತ್ತೆ. ಸೊ ಜಿಮ್ ಒಳಗಡೆ ಹೋಗೋದಂಕ ಭಾರಿ ಕಷ್ಟ ಆಗುತ್ತೆ. ಕಷ್ಟಪಟ್ಟು ಒಳಗಡೆ ಹೋಗಿ ಇಷ್ಟಪಟ್ಟು ವರ್ಕೌಟ್ ಮಾಡಿ. ಕಾಂಪಿಟೇಷನ್ಗೆ ಇನ್ನೂ ಎಷ್ಟು ದಿನ ಇದೆ? ಅದು ಕಂಪ್ಲೀಟ್ ಮಾಡೋ ದಿನ ಹೇಳ್ತೀನಿ. ಮುಂಚೆನೇ ಹೇಳ್ಬಾರ್ದು. ಇದು ಫಸ್ಟ್ ಟೈಮು ನಾನು ಕ್ಲಾಸಿಕ್ ಫಿಸಿಕ್ ಟ್ರೈ ಮಾಡ್ತಿರೋದ್ರಿಂದ ಸ್ಟಾರ್ಟಿಂಗ್ ಶೋಸ್ ಎಲ್ಲ ಸ್ವಲ್ಪ ಸ್ಟೇಟ್ ಲೆವೆಲ್ ಶೋಸು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನನಗೂ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಸೊ ಹಂಗಾಗಿ ಸ್ಟೇಟ್ ಲೆವೆಲ್ ಶೋಸು ಮತ್ತು ತುಂಬ ಶೋಸಲ್ಲಿ ಕ್ಲಾಸಿಕ್ ಫಿಸಿಕ್ ಕೆಟಗರಿ ಇರಲ್ಲ. ಹಂಗಾಗಿ ಬಾಡಿ ಬಿಲ್ಡಿಂಗ್ ಟ್ರೈ ಮಾಡಲೇಬೇಕು. ನನ್ನ ವೆಯ್ಟ್ ಗ್ರೂಪ್ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಸೊ ನೋಡೋಣ, ನಮ್ಮ ಬೆಸ್ಟ್ ನಾವು ಕೊಡ್ತಾಯಿದ್ದೀವಿ. ಇನ್ನು 30 ಡೇಸ್ ಏನಿದ್ರು ಕಂಡೀಷನಿಂಗ್ ಮೇಲೆ ವರ್ಕ್ ಮಾಡಬೇಕು. ನಾನೇ ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಬಾಡಿ ಬಿಲ್ಡಿಂಗ್ ಟ್ರಂಕ್ ಹಾಕೊಂಡು ಆ ಪೋಸಿಂಗ್ ಸುಮ್ಮನೆ ಈ ಮಸ್ಕ್ಯುಲರ್ ಎಲ್ಲ ಜಿಮ್ಮಲ್ಲಿ ಹೆಂಗೆ ಕಾಣಿಸ್ತೀವಿ ಅಂತ ನೋಡೋಕೆ ಮಾಡ್ತಾಯಿದ್ವಿ. ಈ ಸಲ ಸ್ಟೇಜ್ ಮೇಲೆ ಮಾಡೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಸೊ ಪೋಸಿಂಗ್ ಎಲ್ಲ ಯಾವ ಥರ ಬರುತ್ತೆ, ಈಚ್ ಶೋ ಇಂಪ್ರೂವ್ ಆಗ್ತಾ ಹೋಗಬೇಕು. ಫಿಸಿಕ್ ವೈಸ್ ಆಗಲಿ, ಪ್ರೆಸೆಂಟೇಷನ್ ವೈಸ್ ಆಗಲಿ ಎಲ್ಲನೂ ನೋಡೋಣ ಯಾವ್ಯಾವ ಥರ ಇರುತ್ತೆ ಅಂತ. ಈ ಸಲ ತುಂಬ ಶೋಸ್ ಪ್ಲ್ಯಾನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎವ್ರಿ ವೀಕ್ ಶೋಸ್ ಇರೋ ಥರ ಎಲ್ಲ ಶೋಸು ಮಾಡೋದೆ. ಯಾಕಂದರೆ ಈಗ ನಾನು ಬಾಡಿ ಬಿಲ್ಡಿಂಗಲ್ಲಿ ಬಿಗಿನರ್. ಮೆನ್ಸ್ ಫಿಸಿಕ್ಕು ಮುಗೀತು ಒಂದು 7-8 ಇಯರ್ಸ್. ಸೊ ಬಾಡಿ ಬಿಲ್ಡಿಂಗಲ್ಲಿ ಈಗ ನಾನು ಬಿಗಿನರು. ಹಾಗಾಗಿ ನನಗೂ ಮೇಯ್ನಾಗಿ ನಾನು ಇಂಟರ್ನ್ಯಾಷನಲ್ ಸ್ಟೇಜಸ್ ಮತ್ತೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದರೆ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ನಾನು ಆ ಥರ ಟ್ರಂಕ್ ಹಾಕಿಲ್ಲ, ಅದು ಮೇಯ್ನ್ ಪ್ರಾಬ್ಲಮ್ ನನಗೆ. ನಾನು ಯಾವತ್ತೂ ಅದನ್ನು ಹಾಕ್ಕೊಂಡು ಪೋಸ್ ಮಾಡು ಪ್ರಾಕ್ಟೀಸ್ ಮಾಡು. ನಾನು ಅದಕ್ಕೆ ಇದು ಏನು ನಾನು ಇನ್ನರ್ ವೇರಲ್ಲಿ ಪೋಸಿಂಗ್ ಮಾಡೋದೇ ಅಷ್ಟು ಕಂಫರ್ಟಬಲ್ ಇರಲ್ಲ. ಸೊ ಬಾಡಿ ಬಿಲ್ಡಿಂಗ್ ಟ್ರಂಕ್ ಅಂತಂದರೆ ನನಗಿನ್ನೂ ಅದು ಅಷ್ಟು ಅಭ್ಯಾಸನೂ ಇಲ್ಲ. ಹಂಗಾಗಿ ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು ಬಾಡಿ ಬಿಲ್ಡಿಂಗ್ ಟ್ರಂಕಲ್ಲಿ ಪೋಸಿಂಗು. ಯಾಕಂದರೆ ಈಗ ಒಂದು ಶೇಪಲ್ಲಿ ಇದ್ದೀವಿ, ಒಂದು 50-60% ಇರೋದ್ರಿಂದ ಸ್ವಲ್ಪ ಇವಾಗ ಕಾನ್ಫಿಡೆಂಟ್ ಆಗಿ ಮಾಡ್ಬೋದು. ಹಾಗಾಗಿ ಹೊಸ ಟ್ರಂಕ್ ತರಿಸ್ಕೊತಾ ಇದ್ದೀನಿ. ನೋಡೋಣ, ನಾಳೆಯಿಂದ ಪೋಸಿಂಗ್ ಪ್ರಾಕ್ಟೀಸು ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ರೀಸೆಂಟ್ ವೀಡಿಯೋಸ್ ನೋಡಿದರೆ ಫಿಸಿಕ್ ಯಾವ ಥರ ಇಂಪ್ರೂವ್ ಆಗಿದೆ, ಏನು ಇಂಪ್ರೂವ್ ಮಾಡ್ಬೋದು ಅಂತ ಪಾಸಿಟಿವ್ ಆಗಿ ಹೇಳಿ. ಎಲ್ರಿಗೂ ಪಾಸಿಟಿವ್ ಆಗಿ ಹೇಳೋದ್ರಿಂದ ನೀವು ಇಂಪ್ರೂವ್ ಆಗ್ಬೋದು. ಸುಮ್ಮನೆ ನೆಗೆಟಿವ್ ಆಗಿ ಹೇಳಲೇಬೇಕು ಅಂತ ಹೇಳ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಪಾಸಿಟಿವ್ ಆಗಿರೋ ಕಮೆಂಟ್ಸ್ ತಗೊಂಡು ಇನ್ನೂ ಬೆಟರಾಗಿ ವರ್ಕ್ ಮಾಡ್ತೀವಿ. ಈಗ ನಮಗೆ ಗೊತ್ತಿರುತ್ತೆ ಏನು ಫೀಡ್ಬ್ಯಾಕ್ಸ್ ಇದೆ, ನಾವೇನು ಇಂಪ್ರೂವ್ ಮಾಡಬೇಕು ಅಂತ. ನಮಗೆ ಅಂತ ಕೋಚ್ ಇರ್ತಾರೆ ಹೇಳೋದಕ್ಕೆ ಅಂತ. ಸೊ ಹಂಗಾಗಿ ಇಂಪ್ರೂವ್ ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ. ಮೇಯ್ನ್ ಶೋ ಇರೋದು ಜಾನ್ವರಿಲಿ. ಸೊ ಅದಕ್ಕೂ ಮುಂಚೆ ಯಾವ ಶೋ ಮಾಡ್ತೀನಿ ಅಂತ ನಾನು ಶೋ ದಿನ ಅಪ್ಡೇಟ್ ಮಾಡ್ತೀನಿ. ಏಕೆಂದರೆ ಫಸ್ಟ್ ಶೋ ಆಗೋವರೆಗೂ ಇದು ಒಂಥರ ನನಗೆ ಲೈಫಲ್ಲೇ ಫಸ್ಟ್ ಶೋ ಥರ ಫೀಲ್ ಇದೆ. ಸೊ ಹಂಗಾಗಿ ನಾವು ಸ್ವಲ್ಪ ನರ್ವಸ್ ಆಗಿರ್ತೀವಿ. ನೋಡೋಣ ಯಾವ ಥರ ಹೋಗುತ್ತೆ ಫಸ್ಟ್ ಶೋ ಅಂತ. ವ್ಯಾಕ್ಯೂಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ.
ಅದು ಆ್ಯಕ್ಚುಲಾಗಿ ಆ ಟೆಕ್ನಿಕ್ ಕರೆಕ್ಟಾಗಿ ಇನ್ನೂ ಆ ಟೆಕ್ನಿಕ್ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಒಂದೊಂದು ಸಲ ವ್ಯಾಕ್ಯೂಮ್ ಫುಲ್ ಮಾಡ್ತೀನಿ ಸ್ವಲ್ಪ ಆದರೂ, ಒಂದೊಂದು ಸಲ ಬರ್ತಾ ಇಲ್ಲ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಅದಕ್ಕೂ ಟೈಮ್ ಬೇಕಾಗುತ್ತೆ. ಮೆನ್ಸ್ ಫಿಸಿಕಲ್ ಇದ್ದಿದ್ದರಿಂದ ವ್ಯಾಕ್ಯೂಮ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಮಾಡಲೇಬೇಕಾದ ಪರಿಸ್ಥಿತಿ. ವರ್ಕೌಟ್ ಯಾವ ಥರ ಇರುತ್ತೆ ಅಂತ ನೋಡಿ. ಫುಲ್ ವಿಡಿಯೋ ನೋಡಿ. ಈ ಪ್ಲೇಸಲ್ಲಿ ಪ್ಲೇ ಗ್ರೌಂಡ್ ಇದೆ, ಮಕ್ಕಳಿಗೆ MMA ಕಲಿಸ್ತಾರೆ, ಕರಾಟೆ ಇದೆ, ಭರತನಾಟ್ಯಂ ಕ್ಲಾಸಸ್ ಕೂಡ ಕಲಿಸ್ತಾರೆ. ಆ್ಯಂಡ್ ಇದೊಂದು ಆಲ್ ಇನ್ ಒಂಥರ, ಕೆಳಗಡೆ ಫ್ಲೋರಲ್ಲಿ ಶಾಪಿಂಗ್ ಇದೆ, ಮೇಲ್ಗಡೆ ಫ್ಲೋರಲ್ಲಿ ಜಿಮ್. ಸೊ ನಮಗಂತೂ ತುಂಬಾ ಕಂಫರ್ಟಬಲ್ ಪ್ಲೇಸ್, ಒಂಥರ ಹೋಮ್ಲಿ ವೈಬ್ ಕೊಡುತ್ತೆ. 3 ಇಯರ್ಸಿಂದ ಬರ್ತಾ ಇದ್ದೀವಿ. ಆ್ಯಂಡ್ ಬೇರೆ ಕಡೆ ವರ್ಕೌಟ್ ಮಾಡೋದ್ರೆ ಈ ಥರ ಫೀಲ್ ಇರಲ್ಲ. ಸೊ ಜಗದೀಶ್ ಅವರು ವಾರ್ಮಪ್ ಎಲ್ಲ ಶುರು ಮಾಡಿದ್ರು. ಆ್ಯಂಡ್ ಇದು ಅವರ ಫಸ್ಟ್ ಸೆಟ್ ಲ್ಯಾಟ್ರಲ್ ರೈಸಸ್. ಸೊ ವರ್ಕೌಟ್ಗಿಂತ ಮುಂಚೆ ಇವರು ಫುಲ್ ಮೈಂಡ್ ಸೆಟ್ನ ಫೋಕಸ್ ಮಾಡಿಕೊಂಡು ಇದೇ ವರ್ಕೌಟ್ ಮಾಡಬೇಕಂತ ಮನೆಯಿಂದನೇ ಡಿಸೈಡ್ ಆಗಿ ಬಂದಿರ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಶೋಲ್ಡರ್ಸ್ ವರ್ಕೌಟ್. ಹೊಸ ಟೆಕ್ನಿಕ್ ಅಂದರೆ ಏನು? ಹೆಡ್ಫೋನ್ ಕಿವಿಯಿಂದ ಬಿದ್ದೋಗ್ಬಾರ್ದು ಅಂತ ಫುಲ್ ಲಾಕ್. ಸೊ ಫಸ್ಟ್ ವೇರಿಯೇಷನ್ಸ್ ಡಂಬಲ್ ಲ್ಯಾಟ್ರಲ್ ರೈಸಸ್ ಆಯಿತು. ಲಾಸ್ಟ್ ಸೆಟ್ ಡ್ರಾಪ್ ಸೆಟ್. ಸೊ ಸೆಕೆಂಡ್ ವೇರಿಯೇಷನ್ ಬಂದು ಒಂದು ಕಾಂಪೌಂಡ್ ಮೂಮೆಂಟ್. ನಾನು ಮೋಸ್ಟ್ಲಿ ಯಾವಾಗಲೂ ಸ್ಮಿತ್ ಮಷಿನ್ ಪ್ರಿಫರ್ ಮಾಡ್ತೀನಿ ಬಾರ್ಬಲ್ ಪ್ರೆಸ್ಗಿಂತ. ಡಂಬಲ್ ಪ್ರೆಸ್ಸು ಮಾಡ್ತೀನಿ ಜಾಸ್ತಿ ಎನರ್ಜಿ ಇದ್ದಾಗ. ಅದು ಬಿಟ್ಟರೆ ಪ್ರೆಸ್ಸಸ್ ಎಲ್ಲ ನಾನು ಮಷಿನ್ಸೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಇಂಜುರಿ ಫ್ರೀ ಇರಲಿ ಅಂತ, ಮತ್ತು ಸೂಪರ್ ಸೆಟ್ಟು ಡ್ರಾಪ್ ಸೆಟ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಆದಷ್ಟು ಲೋ ಕಾಪ್ಸಲ್ಲಿ ಇದ್ರೂ ಇಲ್ಲಿ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ನಿಮ್ಮ ಮಸಲ್ ಮಾತ್ರ ಕ್ಯಾರಿ ಮಾಡ್ಬೋದು ಥ್ರೂ ಔಟ್ ದ ಪೆಪ್. ಎಷ್ಟು ಜಾಸ್ತಿ ಲಿಫ್ಟ್ ಮಾಡ್ತೀರಾ ಅಷ್ಟು ಬೆಟರ್. ಸುಮ್ಮನೆ 50 ರೆಪ್ಸು 100 ರೆಪ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಸ್ಮಾರ್ಟಾಗಿ ಟ್ರೈನ್ ಮಾಡಿ. ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಡಿಫ್ರೆನ್ಸ್ ಇದೆ. ರೋನಿ ಕೋಲ್ಮನ್ ಮಾಡಿದ್ದು ಹಾರ್ಡ್ ವರ್ಕ್, ಅದೇ ಫಿಲ್ಲಿತ್ ಮಾಡಿದ್ದು ಸ್ಮಾರ್ಟ್ ವರ್ಕ್. ಇಬ್ಬರು ಒಲಿಂಪಿಯಾ ಚಾಂಪಿಯನ್ಸ್. ವರ್ಕೌಟ್ ಮಾಡೋದಕ್ಕೆ ನಿಮ್ಮ ಝೋನಲ್ಲಿ ನೀವಿರಿ, ಹೆವಿ ಲಿಫ್ಟ್ ಮಾಡಿ. ಆದಷ್ಟು ಸಪೋರ್ಟ್ ತಗೊಳ್ಳೋದು ಕಮ್ಮಿ ಮಾಡಿ. ನಿಮ್ಮ ಜಿಮ್ ಪಾರ್ಟ್ನರ್ ಯಾವ ಥರ ಇರಬೇಕು ಅಂತಂದರೆ ನಿಮ್ಮ ಮೈಂಡ್ ಸೆಟ್ನ ಮ್ಯಾಚ್ ಮಾಡಬೇಕು. ನಿಮ್ಮ ಲಿಫ್ಟ್ ಮಾಡಲ್ಲ ಅಂದರೂ ನಿಮ್ಮದೇ ಮೈಂಡ್ ಸೆಟ್ ಇರಬೇಕು. ಇಲ್ಲ ಅಂತಂದರೆ ಒಬ್ಬರೇ ಟ್ರೈನ್ ಮಾಡಿ, ಅದು ಬೆಟರ್. ನಿಮ್ಮ ವರ್ಕೌಟ್ ಪಾರ್ಟ್ನರ್ ನಿಮ್ಗಿಂತ ಎಲ್ಲದರಲ್ಲೂ ವೀಕ್ ಇದ್ದರೆ ನೀವು ಹೆವಿ ಪುಷ್ ಮಾಡೋದು ಕಷ್ಟ, ಗ್ರೋ ಆಗೋದು ಕಷ್ಟ. ಸೊ ಮೈಂಡ್ ಸೆಟ್ ಮ್ಯಾಟ್ರ್ ಆಗುತ್ತೆ. ಬಾಡಿ ಬಿಲ್ಡಿಂಗಲ್ಲಿ ಯಾವಾಗಲೂ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ಆವಾಗ ಮಾತ್ರ ನೀವು ಒಬ್ಬ ಚಾಂಪಿಯನ್ ಆಗೋದಕ್ಕೆ ಪಾಸಿಬಲ್ ಆಗುತ್ತೆ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಸೊ ಆದಷ್ಟು ಜಾಸ್ತಿ ನೀರು ಕುಡೀರಿ. ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು. ಒಂದು ಹೆವಿ ಕಾಂಪೌಂಡ್ ಎಕ್ಸಸೈಸ್ ಒಂದು ಸೂಪರ್ ಸೆಟ್ ಮಾಡ್ತಾಯಿದ್ದೀನಿ. ರೋಪ್ ಫ್ರಂಟ್ ರೈಸಸ್, ಫ್ರಂಟ್ ಡೆಲ್ಟ್ಸ್ ಟಾರ್ಗೆಟ್ ಮಾಡಿ, ಮತ್ತು ಒಂದು ಕೇಬಲ್ ಅಪ್ರೈಟ್ ರೋ, ಅದು ನಿಮ್ಮ ಲ್ಯಾಟ್ರಲ್ ಹೆಡ್ ಮತ್ತು ಫ್ರಂಟ್ ಹೆಡ್ನ ಟಾರ್ಗೆಟ್ ಮಾಡುತ್ತೆ. ಇದರಲ್ಲಿ ಹೆವಿ ಮಾಡೋದಕ್ಕಿಂತ ಸ್ವಲ್ಪ ಕಂಟ್ರೋಲ್ ರೆಪ್ಸ್ ಟ್ರೈ ಮಾಡಿ. ಸೂಪರ್ ಸೆಟ್ ಮಾಡುವಾಗ ಯಾವಾಗಲೂ ಅಷ್ಟೇ ಹೆವಿ ಮಾಡೋಕ್ಕೆ ಹೋಗ್ಬೇಡಿ, ಕಂಟ್ರೋಲ್ ರೆಪ್ಸ್ ಇರಲಿ. Static hum invades my veins marrow. Lights flicker, shadows stretch narrow. Hands
move distorted in the blurred pain. Echoes of silence driving me insane. Buzz of machines screaming the truth. Colors bleed out in slow motion loops. Chasing the sparks in a world gone gray. Wires tangle, whispers of disarray. Broken glass falling like teardrops. A forgotten map where time stops. Grinding gears where dreams collapse. Caged in the rhythm, can't elapse. Buzz of machines screaming the truth. Colors bleed out in slow motion loops. Chasing the sparks in a world gone gray. Wires tangle, whispers of disarray. Fingers on strings ಲ್ಯಾಟ್ರಲ್ ರೈಸಸ್ಸು ಮೋಸ್ಟ್ಲಿ ಜಿಮ್ಮಲ್ಲಿ ಅಬ್ಸರ್ವ್ ಮಾಡೋದು ಎಲ್ಲ ಲ್ಯಾಟ್ರಲ್ ರೈಸಸ್ಸು ಒಂದೇ ಥರ ಮಾಡ್ತಾ ಇರ್ತಾರೆ, ಇಲ್ಲ 3-4 ಥರ ಲ್ಯಾಟ್ರಲ್ ರೈಸ್ ಮಾಡ್ತಾರೆ, ಆದರೆ ಸೇಮ್ ಹೆಡ್ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಯಾವಾಗಲೂ ನೀವು ಲ್ಯಾಟ್ರಲ್ ರೈಸ್ ಮಾಡಬೇಕಾದ್ರೆ ಫ್ರಂಟ್ ಲ್ಯಾಟ್ರಲ್ಲು, ಸೈಡ್ ಲ್ಯಾಟ್ರಲ್ಲು, ಸೀಟೆಡ್ ಲ್ಯಾಟ್ರಲ್ಲು ಈ ಥರ ಬೇರೆ ಬೇರೆ ಹೆಡ್ನ ಟಾರ್ಗೆಟ್ ಮಾಡಿ ಫೋಕಸ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ 3D ಡೆಲ್ಟ್ಸ್ ಗ್ರೋ ಆಗೋದು. ಸೊ ಇದು ಸೂಪರ್ ಸೆಟ್ ಮಾಡ್ತಾಯಿದ್ದೀನಿ. Static hum invades my veins marrow. Lights flicker, shadows stretch narrow. Hands move distorted in the blurred pain. Echoes of silence driving me insane. Buzz of machines screaming the truth. Colors bleed out in slow motion loops. Chasing the sparks in a world gone gray. Wires tangle, whispers of disarray. ಈ ವರ್ಕೌಟ್ ಪ್ಲಾನ್ ಯಾವುದು ರೆಡಿ ಮಾಡಬೇಕು ಅಂತಂದರೆ ಓವರ್ ಆಲ್ ಮಸಲ್ನ ಟ್ರೈನ್ ಮಾಡಬೇಕು. ಪರ್ಟಿಕ್ಯುಲರಾಗಿ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಫ್ರಂಟ್ ಹೆಡ್ನೇ ಟಾರ್ಗೆಟ್ ಮಾಡಿ ಅದೇ ಶೋಲ್ಡರ್ ಪ್ರೆಸ್ಸು, ಡಂಬಲ್ ಪ್ರೆಸ್ಸು, ಫ್ರಂಟ್ ರೈಸು ಇದೇ ಮಾಡ್ತಾ ಇರ್ತಾರೆ. ಸೊ ನೀವು ಓವರ್ ಆಗಿ ಎಲ್ಲ ಹೆಡ್ಗೂ ಒಂದೊಂದು ವೇರಿಯೇಷನ್, 2 ವೇರಿಯೇಷನ್ ಇದ್ದರೆ ಗ್ರೋತ್ ಚೆನ್ನಾಗಾಗುತ್ತೆ, ಆ 3D ಲುಕ್ ಬರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ವರ್ಕೌಟ್ ಪ್ಲಾನ್ ಇರಲಿ. ಜಿಮ್ಮಿಗೆ ಬಂದಮೇಲೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಲ್ಲ, ಫಸ್ಟೇ ಒಂದು ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ತಕ್ಕಂಗೆ ವರ್ಕೌಟ್ ಫಿನಿಷ್ ಮಾಡೇ ಹೋಗಬೇಕು. ಸೊ ಶೋಲ್ಡರ್ ಲಾಸ್ಟ್ ವೇರಿಯೇಷನ್ ಬಂದು ಡಂಬಲ್ ಸ್ಟ್ರಕ್ಸ್. ಇದು ಕೂಡ ತುಂಬ ಹೆವಿ ಮಾಡ್ತಾ ಇರ್ತಾರೆ. ಮೈನ್ ಪೋಸ್ಟರ್ ಮೇಲೆ ಫೋಕಸ್ ಮಾಡಿ, ವೆಯ್ಟ್ ಮೇಲೆಲ್ಲ ಸ್ವಲ್ಪ ಸ್ಟ್ರೈಟಾಗಿ ಬೆಂಡಾಗಿ ಟ್ರ್ಯಾಪ್ಸ್ನ ಎಂಗೇಜ್ ಮಾಡಿ ಜಾಸ್ತಿ. Static hum invades my veins marrow. ನೀವು ಮಾಡ್ತಿರೋ ವರ್ಕೌಟು ನೀವು ಟಾರ್ಗೆಟ್ ಮಾಡ್ತಿರೋ ಮಸಲ್ಗೆ ಅಷ್ಟು ಎಫೆಕ್ಟೇ ಬೀಳ್ತಾ ಇಲ್ಲ ಅಂದರೆ ನೀವು ಎಷ್ಟು ವೆಯ್ಟ್ ಲಿಫ್ಟ್ ಮಾಡಿದ್ರು ವೇಸ್ಟ್ ಅದು. ನೀವು ಲಿಫ್ಟಿಂಗ್ ಮೇಲೆ ಫೋಕಸ್ ಮಾಡಿದೆ, ಪ್ರಾಪರ್ ಲಿಫ್ಟಿಂಗ್ ಮೇಲೆ ಫೋಕಸ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಶೋಲ್ಡರ್ ವರ್ಕೌಟ್. ಆದಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಅದನ್ನು ಹೇಳಿದ್ದೀನಿ ಅಂತ ಅನಿಸುತ್ತೆ. ಅದನ್ನೆಲ್ಲ ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಬೇರೆ ಏನಾದ್ರು ಡೌಟ್ಸ್ ಇದ್ದರೆ
ಯೂಟ್ಯೂಬ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳಲ್ಲಿ ಕಮೆಂಟ್ ಮಾಡಿ. ಸೊ ಅದಕ್ಕೆ ಆದಷ್ಟು ಆನ್ಸರ್ ಮಾಡ್ತೀನಿ. ನೆಕ್ಸ್ಟು ಪೋಸ್ಟ್ ವರ್ಕೌಟ್ ಮೀಲ್ ಏನಿರುತ್ತೆ ಅಂತ ತೋರಿಸ್ತೇನೆ. ಪೋಸ್ಟ್ ವರ್ಕೌಟ್ ಪ್ರೋಟೀನ್ 1.5 ಸ್ಕೂಪ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು 5 ಗ್ರಾಮ್ಸ್ ಆಫ್ ಕ್ರಿಯೇಟಿನ್, ಒಂದು 5 to 10 ಗ್ರಾಮ್ಸ್ ಆಫ್ ಗ್ಲುಟಾಮೈನ್ ಯೂಸ್ ಮಾಡ್ತೀನಿ. ಮನೆಗೆ ಹೋಗಿ ಒಂದು 45 ಮಿನಿಟ್ಸ್ ಆಗಿ ಪೋಸ್ಟ್ ವರ್ಕೌಟ್ ಇರುತ್ತೆ. ಸೊ ಫುಲ್ ವಿಡಿಯೋ ನೋಡಿ, ಮೀಲ್ ಏನಿರುತ್ತೆ ಅಂತ ಕವರ್ ಮಾಡಿರ್ತೀನಿ ವಿಡಿಯೋದಲ್ಲಿ. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಸ್ಟ್ರೆಚಸ್ ಮಾಡ್ಕೊಳ್ಳೋಣ ಅಂತ ಮ್ಯಾಟ್ ತೊಗೊಂಡು ಸ್ಟ್ರೆಚಸ್ ಮಾಡ್ಕೋತಿದ್ದೆ. ಸೊ ಐ ಆಮ್ ಅ ಯೋಗ ಇನ್ಸ್ಟ್ರಕ್ಟರ್. ನಾನು 2016 ನನ್ನ ಒಂದು ಯೋಗ ಸರ್ಟಿಫಿಕೇಷನ್ ಮಾಡಿದ್ದು. ಆ್ಯಂಡ್ ಆವಾಗಲಿಂದ ಕೋವಿಡ್ವರೆಗೂ ನಾನು ಆಲ್ಮೋಸ್ಟ್ ಗ್ರೂಪ್ ಕ್ಲಾಸಸಲ್ಲಿ ನಾನು ಪ್ರೊಫೆಷನ್ನ ಮಾಡ್ಕೊಂಡಿದ್ದು. ಸೊ 20-25 ಜಿಮ್ಸಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಗ್ರೂಪ್ ಕ್ಲಾಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ವುಡ್ ಲೈಕ್ ಟು ಸೇ ಹಾಯ್. ನನಗೆ ಯೋಗ ಕ್ಲಾಸಸ್, ಪಿಲಾಟೆಸ್, HIIT ಈ 3 ಗ್ರೂಪ್ ಕ್ಲಾಸಸ್ ತೊಗೋತಿದ್ದಲ್ಲ, ಆವಾಗ ನನಗೆ ತುಂಬಾ ಸ್ಟೂಡೆಂಟ್ಸ್ ಇದ್ದರು. ಆ್ಯಂಡ್ ನಾನು ಮಾಡೋ ಒಂದು ಫ್ಲೆಕ್ಸಿಬಿಲಿಟಿ ಕ್ಲಾಸಸ್, ನನ್ನ ವೇರಿಯೇಷನ್ಸ್ ತುಂಬಾ ಇಷ್ಟಪಡ್ತಿದ್ರು. ಆ್ಯಂಡ್ ನನಗೂ ಅಷ್ಟೇ ಗ್ರೂಪ್ ಕ್ಲಾಸಸ್ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಯಾಕಂದರೆ ನನ್ನ ಒಂದು ಫಿಟ್ನೆಸ್ ಕೆರಿಯರ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಗ್ರೂಪ್ ಕ್ಲಾಸಸ್ಸಿಂದ. ಸೊ ಗ್ರೂಪ್ ಕ್ಲಾಸಸ್ ನನಗೆ ಒಂದು ಹೆಸರನ್ನು ಕೊಟ್ಟಿದೆ. ತುಂಬ ಜನಕ್ಕೆ ಸ್ನೇಹ ಯೋಗ ಅಂತಲೇ ಗೊತ್ತು. ಸೊ ಅದರಿಂದ ಇವಾಗ ಪಾಪು ಆದಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆದಷ್ಟು ಡಯಟ್ನ ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆಯ್ಟ್ ಲಾಸ್ ಸ್ವಲ್ಪ ಸ್ಲೋ ಆಗ್ತಿದೆ ಬಿಕಾಸ್ ಇರ್ರೆಗ್ಯುಲರ್ ಶೆಡ್ಯೂಲ್ಸ್. ಸೊ ನನಗೆ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡೋಕ್ಕೆ ನನಗೆ ಆಗ್ತಿಲ್ಲ ಬಿಕಾಸ್ ಆಫ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಜಗದೀಶ್ ಅವ್ರ ಪ್ರೆಪ್ ಆಗಲಿ, ಪಾಪುನ ನೋಡ್ಕೊಳ್ಳೋದಾಗಲಿ ಆ್ಯಂಡ್ ಮನೆ ಮ್ಯಾನೇಜ್ ಮಾಡೋದು ಎಲ್ಲದರಿಂದ. ಬಟ್ ಐ ಆಮ್ ಟೇಕಿಂಗ್ ಇಟ್ ವೆರಿ ಸ್ಲೋ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಬಂದೇ ಬರುತ್ತೆ ನನಗೆ ತುಂಬಾ. ನಂದು ಜಗದೀಶ್ ಅವ್ರದ್ದು ಏನಾದರೂ ಪೋಸ್ಟ್ ಹಾಕಿದಾಗ ಏನಾದರೂ ಒಂದು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೆ. ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಸಮ್ವೇರ್ ನನಗದು ಬೇಜಾರಾಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ, ಲೈಕ್ ನಾಟ್ ಎವ್ರಿಬಡಿ ನೋಸ್ ಸಮ್ವನ್ಸ್ ಲೈಫ್ ಹೌ ಇಟ್ ಈಸ್. ಅವ್ರವ್ರ ಲೈಫಲ್ಲಿ ಏನೇನು ಕಮಿಟ್ಮೆಂಟ್ಸಿಂದ ಅವರಿಗೆ ಕನ್ಸಿಸ್ಟೆನ್ಸಿ ಇರಲ್ಲ, ರೆಗ್ಯುಲಾರಿಟಿ ಇರಲ್ಲ ಅಂತ ಅವ್ರಿಗೆ ಮಾತ್ರ ಗೊತ್ತು. ಸೊ ಸುಮ್ಮನೆ ದಯವಿಟ್ಟು ಯಾರಿಗೂ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ನೆಗೆಟಿವ್ ಕಮೆಂಟ್ಸಿಂದ ಮೆಂಟಲಿ ಅಪ್ಸೆಟ್ ಆಗುತ್ತೆ, ಅದು ತುಂಬ ಅಫೆಕ್ಟ್ ಆಗುತ್ತೆ ಆ್ಯಂಡ್ ಕುಗ್ತಾರೆ. ಸೊ ಡೋಂಟ್ ಡೂ ನೆಗೆಟಿವ್ ಕಮೆಂಟ್ಸ್. ನಿಮ್ಗೆ ಅಪ್ರಿಷಿಯೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಯಾರನ್ನೂ ಈ ಥರ ಕುಗ್ಗಿಸ್ಬಾರ್ದು. ಸೊ ಮೋಟಿವೇಶನ್ ಅನ್ನೋದು ನಮ್ಮಲ್ಲೇ ಇದೆ. ಸೊ ನಾವು ಯಾವ ಥರ ನಮ್ಮ ಮೈಂಡ್ಸೆಟ್ನ ಇದು ಮಾಡ್ಕೋತೀವಿ, ಅದೇ ಥರನೇ ನಮ್ಮ ರೊಟೀನ್, ನಮ್ಮ ಲೈಫ್ ನಡೆಯುತ್ತೆ. ಸೊ ಆದಷ್ಟು ನಾನು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಕ್ಲಿ ಒಂದು 3 to 4 ಸೆಷನ್ಸ್ ಆದರೂ ನಾನು ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ಈ ನಡುವೆ ಸ್ವಲ್ಪ ರೆಗ್ಯುಲರ್ ಆಗಿದ್ದೀನಿ ಒಂದು 2 ವೀಕ್ಸಿಂದ. ಸೊ ನಮ್ಮ ಅತ್ತೆ ಮಾವ ಇಲ್ಲಿದ್ದಾರೆ ಅಂತಂದರೆ ನಾನು ವರ್ಕೌಟ್ ರೆಗ್ಯುಲರ್ ಇರುತ್ತೆ. ಅವರೇನಾದರೂ ಊರಿಗೆ ಹೋದರೆ ನನ್ನ ವರ್ಕೌಟ್ ಸ್ಟಾಪ್ ಆಗುತ್ತೆ. ಮತ್ತು ಅವ್ರ ಊರಿಂದ ಬಂದ ಮೇಲೆ ನಾನು ಸ್ಟಾರ್ಟ್ ಮಾಡೋಕ್ಕೆ 1 ವೀಕ್ ಬೇಕು. ಬಿಕಾಸ್ ಒಂದು ರೊಟೀನ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು. ಸೊ ಐ ಆಮ್ ಟ್ರೈಂಗ್ ಟು ಡೂ ಮೈ ಬೆಸ್ಟ್. ಸೊ ಇದೇ ಥರ ನನಗೂ ಸಪೋರ್ಟ್ ಮಾಡ್ತಾಯಿರಿ. ವ್ಲಾಗ್ಸ್ ಡೈಲಿ ಹಾಕ್ತೀನಿ. ಐ ಮೀನ್ ವೀಕ್ಲಿ ಒಂದು 3-4 ವ್ಲಾಗ್ಸ್ ಆದರೂ ಹಾಕ್ತೀನಿ. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ನಾನು ಹೋಗಿದ್ದು ಡಿಕತ್ಲಾನ್ ಕೆಫೆ. ಸೊ ಇಲ್ಲಿ ಸ್ಯಾಂಡ್ವಿಚಸ್ ಎಲ್ಲನೂ ಸಿಗುತ್ತೆ ಆ್ಯಂಡ್ ಹೆಲ್ದಿ ಆಪ್ಷನ್ಸ್, ಜ್ಯೂಸಸ್ ಎಲ್ಲ ಸಿಗುತ್ತೆ. ನಾ ಹೇಳಿದೆಲ್ಲ, ಈ ಪ್ಲೇಸ್ ಅಂತೂ ನನಗೊಂಥರ ಫೇವ್ರೆಟ್. ಅದು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಪೋಸ್ಟ್ ವರ್ಕೌಟ್ ಮೀಲ್ 300 ಗ್ರಾಮ್ಸ್ ರೈಸ್ ಮತ್ತು 250 ಗ್ರಾಮ್ಸ್ ಚಿಕನ್ ಕೊಟ್ಟಿದ್ದೆ ಜಗದೀಶ್ ಅವ್ರಿಗೆ. ಸೊ ಈ ಮೀಲ್ ತಿಂದು ಅವರು ರೆಸ್ಟ್ ಮಾಡಿದ್ರು ಮತ್ತು ಸಂಜೆ ಕೂಡ ಅವರಿಗೆ ವರ್ಕೌಟ್ ಇತ್ತು. ವರ್ಕೌಟ್ಗೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಅಪ್ಪು ಆಟ ಆಡ್ತಿದ್ದ. ಯಾರು ಬಂದರು? ಡ್ಯಾಡ ಬಂದ್ರಾ? ಎಲ್ಲೋಗಿತ್ತು ಡ್ಯಾಡ? ವರ್ಕೌಟ್ ಹೋಗಿತ್ತಾ? ನಿಂತರ ಶಕ್ತಿ ಬರೋಕ್ಕೆ ಎಕ್ಸಸೈಸಿಂಗ್. ಒಬ್ಬೊಬ್ಬೊಬ್ಬ
ಡ್ಯಾಡೋ ಥರ ಆಬ್ಸ್ ಬೇಕಾ ನಿನಗೆ? ಹಾಂ ಮಾಡಬೇಕು. ಮಾಡು ಮತ್ತೆ. ಡ್ಯಾಡಾಗೆ 6 ಪ್ಯಾಕ್ ಇದೆ, ಆ ಥರ ಬೇಕಾ ನಿನಗೆ? ಅತಾಯ್ಬೇಕು. ಓ 6 ಪ್ಯಾಕ್ ಬೇಕಾ? ಹ್ಞೂ ಸೂರ್ಯ ನಮಸ್ಕಾರ. ಅಯ್ಯೋ ಒಂದಾದ್ಮೇಲೆ ಒಂದು ಗೊತ್ತು. ಓ ಸೂಪರ್. ಹಾಂ ಪುಷಪ್ಸ್ ಮಾಡು. ಅಯ್ಯೋ ಕಂದ. ರೈಟ್ ಲೆಗ್ ಫಾರ್ವರ್ಡ್. ನೋಡು ನಾನು ಹೇಳೋದು ಮಾಡ್ಬೇಕು ನೀನು. ಓಕೆ ವೆರಿ ಗುಡ್ ಬಾಯ್, ಸೂಪರ್. ಓ ಪೋಸಿಂಗ್ ಮಾಡಿ ಮಾಡಿ. ಹೆಂಗ್ ಮಾಡೋದು ಡ್ಯಾಡಾ? ಹಿಂಗೆ ಹಂಗೆ 2 ಕೈಯಲ್ಲಿ ಮಾಡಿ. ಓಮ್ಮ ಸೂಪರ್, ವಾವ್. ಅಪ್ಪ ಮೋಸ್ಟ್ ಮಸ್ಕ್ಯುಲರ್. ಸೂಪರ್. ಚಿಲ್ಕಾಕು. ಓಕೆ ಯಾರ್ದು ಟೋಪಿ ಹಾಕ್ಕೊಂಡಿರೋದು ನೀವು? ಪಿಂಕು ವೈಟ್. ಪಿಂಕು ವೈಟಾ? ಯಾರ್ದದು? ಯಾರ್ದು? ಅಪ್ಪದು. ಅಪ್ಪುದು ಡ್ಯಾಡದದು ಟೋಪಿ. ನೀಗೆ ಸುತ್ತಮ ಗೊತ್ತು ಇದು. ಸುಧಮ್ಮ ಕುರ್ತಾ? ಸುತ್ತಮ ಗೊತ್ತು ಇದು. ಅಪ್ಪ ಬಾಯ್ಲಿ ಹೇಳು. ಫುಲ್ ವಿಡಿಯೋ ನೋಡಿದ್ರಾ? ನೋಡೆ ನೋಡಿದ್ರಾ? ನೋಡೆ ನೋಡ್ದೆ ಅಲ್ಲ, ನೋಡಿದ್ರಾ ಅಂತ ಕೇಳು. ಇಲ್ಲಿ ನೋಡೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಸದರಾಯಿ ಹೀಗೆ ಸಪೋರ್ಟ್ ಮಾಡಿ. ಈಗ ಸದಪಾಯಿ ಸಿ ಯು ಇನ್ ದ ಸೇಯಿಂದ ನೆಕ್ಸ್ಟ್ ವ್ಲಾಗ್. ದಂಡಕ್. ಥ್ಯಾಂಕ್ ಯು Thank you ಫಾರ್ ವಾಚಿಂಗ್. for watching. ಲವ್ ತೋರಿಸು. ಹಿಂಗೆ ತೋರಿಸಿ, ಹಿಂಗೆ ಹಿಂಗೆ 2 ಕೈಲಿ ಹಿಂಗೆ ತೋರಿಸಿ, ಹಿಂಗೆ 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 2 ಕೈಲಿ ತೋರಿಸು. 2 ಕೈಲಿ ಲವ್ ತೋರಿಸು, ಹಿಂಗೆ. ಇಡು. ಗುಡ್ ನೈಟ್. Good night.